ನನ್ನ ಹೆಸರು ಬಸವರಾಜ್ ಅಂತ. 2003ರಿಂದ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಅಂತ ಓಪನ್ ಮಾಡಿ ಬುದ್ಧಿಮಾನ್ಯ ಮಕ್ಕಳಿಗೋಸ್ಕರ ಸೇವೆ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಸುಮಾರು 3 ಮಕ್ಕಳಿಂದ ಶುರು ಮಾಡಿ ನಾವು ಈಗ 112 ಮಕ್ಕಳಿಗೆ ಸಂಸ್ಥೆ ಎಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸ್ತಾ ಬರ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಕುಮಾರ್ ಮೆಹ್ತಾ, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಲಕ್ಷ್ಮಿ ಇಂಪೀರಿಯರ್ ಪ್ರೈವೇಟ್ ಲಿಮಿಟೆಡ್. ನನ್ನ ಬ್ರ್ಯಾಂಡು ಲಕ್ಷ್ಮಿ ಡೈಮಂಡ್ಸ್ ಅಂತ. ನಾವು ನಮ್ಮ CSR ಆ್ಯಕ್ಟಿವಿಟಿಯಿಂದ ಒಂದು ಮಾತೃಶ್ರೀ ಮನೋವಿಕಾಸ ಕೇಂದ್ರ ಅಂತ ಒಂದು ಸ್ಪೆಷಲ್ ರೆಸಿಡೆನ್ಷಿಯಲ್ ಸ್ಕೂಲು ನಮ್ಮ ಚಿಲ್ಡ್ರನ್ಸ್ಗಿದೆ, ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್ಗೆ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ನಮ್ಮ CSR ಫಂಡಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತಾಯಿದ್ದೀವಿ. ಅಪ್ಪ ಅಮ್ಮ ಎಲ್ಲ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟೋಗಿರೋ ಮಕ್ಕಳನ್ನ ಕರ್ಕೊಬಂದು ನಾವು ದೇವ್ರ ಮಕ್ಕಳು ಸೇವೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಫಿಸಿಯೋಥೆರಪಿ, ಮತ್ತು ವಿಶೇಷ ಶಿಕ್ಷಣ, ಹಾಗೂ ವೈದ್ಯಕೀಯ ಸೇವೆ, ಊಟ, ವಸತಿ ಎಲ್ಲವನ್ನು ನೀಡ್ತಾ ಬಂದಿದ್ದೇವೆ. ಇಲ್ಲಿ 1 ವರ್ಷದ ಮಗುವಿನಿಂದ ಶುರು ಮಾಡಿ ಸುಮಾರು 35ರಿಂದ 40 ವರ್ಷದ ಮಕ್ಕಳು, ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಇಲ್ಲಿನ ಎಲ್ಲ ಸೌಕರ್ಯಗಳನ್ನು ಪಡೆಯುತ್ತಿದ್ದಾರೆ. ಚೇತನ್ ಸರ್ ಅಂತ ಲಕ್ಷ್ಮಿ ಡೈಮಂಡ್ ಬೆಂಗಳೂರು, ಇವ್ರು ನಮ್ಮ ಸಹಕಾರಕ್ಕೆ ನಾವು ಮನವಿ ಕೊಟ್ಟ. ಅದಕ್ಕೆ ಹೇಳಿದ್ರೆ ನಿಮ್ಮ ಸಪೋರ್ಟ್ ನಾವು ಯಾವಾಗೂ ಇರ್ತೀವಿ, ನೀವೇನು ಇದಕ್ಕೋಬೇಡಿ, ನೀವು ಆರಾಮಾಗಿ ಕೆಲಸ ಮಾಡಿ, ಕೂತ್ಕೊಂಡು ಕೆಲಸ ಮಾಡಿ, ನಮ್ಮ ಸಪೋರ್ಟ್ ನಿಮ್ಗೆ ಯಾವತ್ತೂ ಇರುತ್ತೆ ಅಂತ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಂಸ್ಥೆಯು ಪ್ರಸ್ತುತ ಕುಮಾರ ಪಾರ್ಕ್ನಲ್ಲಿದೆ. ಈಗ ನೆಲಮಂಗಲದ ಒಂದು ಅಡಕಮಾರನಹಳ್ಳಿ ಹತ್ರ ಒಂದು ಸಂಸ್ಥೆಯು ಒಂದು ಆರೋಗ್ಯ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಈಗ ಸಂಸ್ಥೆಯು ಅಲ್ಲಿನ ಸುಮಾರು 32 ಹಳ್ಳಿಯ ಜನರ ಮಕ್ಕಳಿಗೆ ಈ ಒಂದು ಸೌಲಭ್ಯವನ್ನು ವಿಸ್ತರಿಸುವ ಸಲುವಾಗಿ ಈ ಒಂದು ವೈದ್ಯಕೀಯ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಅದು G+3 ಇಲ್ಲಿವರೆಗೂ ಒಂದು ಕೆಲಸವನ್ನು ಶುರು ಮಾಡಿ ನಿಂತಿದೆ. ಇನ್ನು ಉಳಿದ ಕೆಲಸ ಮಾಡೋದಕ್ಕೆ ತಮ್ಮಂತಹವರ ಸಹಾಯದ ಹಸ್ತವನ್ನು ನಾವು ಕೇಳ್ತಾ ಇದ್ದೇವೆ. ನಾವು ನೋಡ್ತಾ ಇದ್ದೀವಿ, ಮಕ್ಕಳು ಬಹಳ ಜನ ಕಣ್ಣಿಲ್ಲ, ಕಾಲಿಲ್ಲ, ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಕರೆಕ್ಟಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟೊಂದು ಮಕ್ಕಳುಗಳು ಅನಾಥ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರೆಲ್ಲ ಮಕ್ಕಳಿಗೆ ಈ ಟ್ರಸ್ಟು ಅಲ್ಲಿಂದ ಕರ್ಕೊಬಂದು ಅವರು ಸ್ಕೂಲ್ ಸೇರಿಸಿ ಅವರು ಊಟ, ಅವ್ರ ಎಜುಕೇಷನ್ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಸೇರಿ ಇದಕ್ಕೊಂದು ಸಪೋರ್ಟ್ ಮಾಡೋಣ. ನಾನು ಈ ಫೌಂಡೇಶನ್ಗೆ ಭಾಳ ಕ್ಲೋಸಾಗಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲರಿಗೂ ಕೈ ಜೋಡಿಸ್ಕೊಂಡು ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಈ ನಮ್ಮ
ಆರ್ಗನೈಸೇಷನ್ನ ಸಪೋರ್ಟ್ ಮಾಡಿ ಮುಂದೆ ಒರೆಸಿ ಈ ಥರ ಮಕ್ಕಳಿಗೆ ಒಂದು ಹೊಸ ಜೀವನ ಕೊಡೋಣ. ನಮ್ಮ ಮಾತೃಶ್ರೀ ಮನೋವಿಕಾಸ ಕೇಂದ್ರಕ್ಕೆ ನಾವೆಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡೋಣ. ಅವರು ಒಂದು ಒಳ್ಳೆಯ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ನೆಲಮಂಗಲಲ್ಲಿ ಕಟ್ತಾ ಇದ್ದಾರೆ. ನಾನು ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ. ನಾನೆಲ್ಲ ನಮ್ಮ ಇಂಡಸ್ಟ್ರಿ ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದಕ್ಕೊಂದು ಸಪೋರ್ಟ್ ಮಾಡಿ ಒಂದು ಜೀವನಕ್ಕೆ ಹೊಸ ಅವಕಾಶ ಎಲ್ಲರೂ ಕೊಡಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಲಕ್ಷ್ಮೀ ಡೈಮಂಡ್ ಮಾಲೀಕರಾದಂಥ ಶ್ರೀಯುತ ಚೇತನ್ ರವರು ನಮ್ಮ ಸಂಸ್ಥೆಗೆ ತಮ್ಮ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಹಾಗೂ ಸಹಕಾರವನ್ನು ನೀಡುತ್ತಾ ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರುವುದಕ್ಕೆ ನಾನು ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮಸ್ಕಾರ ಸರ್. ದಯವಿಟ್ಟು ತಮ್ಮ ಸಹಕಾರ ನಮಗೆ ಹೆಲ್ಪು ನಮ್ಗೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ.